ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 19ನೇ ಕಂತಿನಲ್ಲಿ ಒಂದು ಹೊಸ ರೂಲ್ಸ್ ಜಾರಿ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಈ ಒಂದು 19ನೇ ಕಂತಿನಲ್ಲಿ ಹೊಸ ರೂಲ್ಸ್ ಯಾವುದಪ್ಪ ಇದು? ಸೊ ಏನೇನು ಮತ್ತೆ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ಸಾಕಷ್ಟು ರೂಲ್ಸ್ಗಳನ್ನ ತಂದಿದ್ದಾರೆ, ಅದರಿಂದ ಮತ್ತೆ ಬಿಗ್ ಶಾಕ್ ಅನ್ನ ಕೊಟ್ಟಿದ್ದಾರೆ. ಆದರೆ ಈಗ ಹೊಸ ರೂಲ್ಸ್ ಅನ್ನ ತಂದು ಗುಡ್ ನ್ಯೂಸ್ ಏನಪ್ಪ ಇದು, ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಕೇಳಬಹುದು. ಹೌದು ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಸಿಹಿ ಸುದ್ದಿಯನ್ನ ಇಲ್ಲಿ ಸರ್ಕಾರ ಕೊಡ್ತಾ ಇದೆ. ಹಾಗಾದ್ರೆ ಬನ್ನಿ, ಈ ಒಂದು ಗೃಹಲಕ್ಷ್ಮಿಯಲ್ಲಿ ಬಂದಿರತಕ್ಕಂತಹ ಹೊಸ ಒಂದು ರೂಲ್ಸ್ ಏನು, ಎಲ್ಲ ಕೂಡ ಮಾಹಿತಿಯನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. 19ನೇ ಕಂತಿನ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆಯಾ ಇಲ್ವಾ, ಈ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ. ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡ್ತೀವಿ. ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ ಹಣವನ್ನು ಪಡ್ಕೊಳ್ತಾ ಇದ್ರಿ. ಹೊಸ ರೂಲ್ಸ್ಗಳನ್ನು ಬಂದು ಸಾಕಷ್ಟು ಫಲಾನುಭವಿಗಳನ್ನು ತೆಗೆದುಹಾಕಲಾಗಿತ್ತು. ಅದರಲ್ಲಿ ಸಾಕಷ್ಟು ಫಲಾನುಭವಿಗಳು ರೇಷನ್ಸ್ ಕಾರ್ಡ್ಗಳು ಕೂಡ ರದ್ದಾಗಲಾಗಿತ್ತು. ಈಗ ಇದುವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ಇಷ್ಟೊಂದು ರದ್ದಾಗಿರಲಿಲ್ಲ. ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಸಾಕಷ್ಟು ಲಕ್ಷಾಂತರ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ, ಇನ್ನೂ ಕೂಡ ಆಗ್ತಾ ಇದ್ದಾವೆ. ಈ ಒಂದು ಗ್ಯಾರಂಟಿ ಯೋಜನೆಗಳು ಯಾಕಪ್ಪ ಬಂದವು ಅಂತ ಹೇಳ್ಬಿಟ್ಟು ರೇಷನ್ ಕಾರ್ಡ್ ರದ್ದಾದಂಥವ್ರು, ಅಂದರೆ ಇನ್ನು ರೇಷನ್ ಕಾರ್ಡ್ಗಳಿಂದ ಇರುವಂತಹ ಕಾರಣಕ್ಕಾಗಿ ಹಣವನ್ನ ಪಡಿತಕ್ಕಂಥವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಡೀ ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಇದು ಗೃಹಲಕ್ಷ್ಮಿ ಯೋಜನೆ ಇಡೀ ದೇಶದಾದಂತಹ ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ ಪೆಂಡಿಂಗ್ ಉಳಿಸ್ತಕ್ಕಂಥದ್ದು ಯಾರಿಗೆ ಗೊತ್ತಿಲ್ಲ ಹೆಚ್ಚಾಗಿ, ಆದರೆ ಹಣ ಜಮಾ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರತಕ್ಕಂತಹ ವಿಷಯ. ಸದ್ಯಕ್ಕೆ ನಿಮಗೆ ಪೆಂಡಿಂಗ್ ಉಳಿದಿರುವಂಥದ್ದು 19 ಮತ್ತು 20ನೇ ಕಂತಿನ ಹಣ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ. ಈಗಾಗಲೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಅಪ್ಡೇಟನ್ನು ಕೊಟ್ಟಿದ್ರು, ಆದರೆ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಹೋದ ಬಜೆಟ್ನಲ್ಲಿನೇ 2500 ಕೋಟಿ ನಾನು ಇಟ್ಕೊಂಡಿದ್ದೀನಿ, ಆಲ್ರೆಡಿ ಬಿಡುಗಡೆ ಮಾಡ್ಕೊಂಡಿದ್ದೀನಿ ಅನ್ನುವಂತಹ ಮಾಹಿತಿ ಕೊಟ್ಟಿದ್ರು. ಆದರೆ ಅಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ ಅನ್ನುವಂಥದ್ದು ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ 19ನೇ ಕಂತಿನ ಆಲ್ರೆಡಿ ಬಿಡುಗಡೆ ಮಾಡಬೇಕಾಗಿತ್ತು, ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲಲ್ಲ. 18ನೇ ಕಂತಿನಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ರು. ಹೀಗಾಗಿ ನಿಮಗೆ 19ನೇ ಕಂತಿನ ಹಣ ಜಮಾ ಆಗಿರಲಿಲ್ಲ. ಏನು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ ನೋಡಿ, ಅವರಿಗೆ ಕ್ಲಿಯರ್ ಮಾಡಿ 19ನೇ ಕಂತಿನ ಹಣ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಈಗ ಬಿಡುಗಡೆ ಮಾಡುವಂತಹ ಕ್ಷಣಗಣನೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಟ್ರಯಲ್ ಕೂಡ ಮಾಡ್ತಾರೆ, ಎಲ್ಲರ ಖಾತೆಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಕೂಡ ಮಾಡ್ತಾರೆ. ಹೀಗಾಗಿ ಇವತ್ತು ಅಥವಾ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಆದರೆ ಇಲ್ಲಿ ಗುಡ್ ನ್ಯೂಸ್ ಏನಪ್ಪಾ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ಇಲ್ಲಿ ಗುಡ್ ನ್ಯೂಸ್ ಏನಂತ ಹೇಳೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇತ್ತು ಅಂದರೆ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬರ್ತಾ ಇತ್ತು. ಮೊದಲು ಇದು ಡೈರೆಕ್ಟ್ ಆಗಿ DBT ಟ್ರೆಜರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇತ್ತಲ್ವಾ. ಈಗಾಗಲೇ ಆಲ್ರೆಡಿ ಒಂದು ಚೇಂಜಸ್ ಕೂಡ ಮಾಡಿದ್ದಾರೆ, ಅದರಲ್ಲಿ ಕೂಡ ಮತ್ತೆ ಬದಲಾವಣೆ ಆಗಿರುವಂಥದ್ದು. ಈಗ ಹೇಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ, ಗ್ರಾಮ ಪಂಚಾಯಿತಿಯಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು DBT ಟ್ರೆಜರಿ ಮುಖಾಂತರ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇತ್ತು. ಈ ಒಂದು ಪ್ರೊಸೆಸರು ಹೊಸದಾಗಿ ಸ್ಟಾರ್ಟ್ ಮಾಡಲಾಗಿತ್ತು. ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದೇ ಆದಂತಹ ಸಾಕಷ್ಟು ಕೆಲಸ ಕಾರ್ಯಗಳು ಇರ್ತವೆ. ಆ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದು ಬಿಟ್ಟು ಬರೀ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಒಂದು ತಲೆಯನ್ನು ಹಾಕಬೇಕಾಗಿತ್ತು. ಅಂತಹ ಪರಿಸ್ಥಿತಿ ಬಂದಿತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ. ಯಾಕಂದರೆ ಪ್ರತಿ ತಿಂಗಳು ಹಣ ಹಾಕ್ಬೇಕಲ್ವಾ, ಒಂದೊಂದು ತಿಂಗಳು ಲೇಟ್ ಆದರೂ ಮತ್ತೆ 2 ತಿಂಗಳದ ಹಣ ಹಾಕಬೇಕಾಗ್ತದ್ದು. ಈ ರೀತಿ ಒಂದು ಪ್ರೊಸೆಸಿಂಗ್ ಇರ್ತಕ್ಕಂತಹ ಕಾರಣಕ್ಕಾಗಿ ಹೊಸದಾಗಿ ಆ್ಯಡ್ ಮಾಡಿಕೊಂಡು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗಿ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರ್ತಾ ಇತ್ತು. ಈಗ ಗ್ರಾಮ ಪಂಚಾಯಿತಿಗೆ ಹಣ ಹೋಗೋದಿಲ್ವಂತೆ ಮತ್ತೆ ಈಗ, ಯಾಕಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳು ಅದಕ್ಕೆ ಸಂಬಂಧಪಟ್ಟಂಥದ್ದು ಇಲ್ಲಂತೆ. ಸೊ ಈಗ ಡೈರೆಕ್ಟಾಗಿ ಮೊದಲು ಹೇಗೆ ಬರ್ತಾ ಇತ್ತು, ಹಣಕಾಸು ಇಲಾಖೆಯಿಂದ ಗ್ಯಾರಂಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ, ಅಲ್ಲಿಂದ ಡೈರೆಕ್ಟಾಗಿ DBT ಟ್ರೆಜರಿಗೆ ಪುಷ್ ಆಗಿ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂತಹ ಪ್ರಕ್ರಿಯೆ ಮತ್ತೆ ಅದೇ ರೀಸ್ಟಾರ್ಟ್ ಆಗಲಿದೆ ಅಂತೆ. ಸೊ ಹೀಗಾಗಿ ಲೇಟ್ ಆಗೋದಿಲ್ಲ, ನಿಮಗೆ ಹಣ ಜಮಾ ಮಾಡಲಿಕ್ಕೆ ಗ್ರಾಮ ಪಂಚಾಯಿತಿಗೆ ಹೋಗಿ ಬಂದರೆ ಲೇಟ್ ಆಗ್ತಾ ಇತ್ತು. ಆದರೆ ಈಗ ಡೈರೆಕ್ಟಾಗಿ ನಿಮ್ಮ ಖಾತೆಗಳಿಗೆ ಬಂದರೆ ಇಷ್ಟೊಂದು ತಡವಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಪ್ಡೇಟು ಸರ್ಕಾರದಿಂದ ಸಿಕ್ಕಿರ್ತಕ್ಕಂಥ
ಆಗಿರ್ತಕ್ಕಂಥದ್ದು. ಹಾಗಾದರೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ತಿಳಿದಿದೆ ಅಂತ ಅನ್ಕೊಳ್ತೀನಿ. ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರ್ತಕ್ಕಂತಹ ಫಲಾನುಭವಿಗಳಿಗೆ ಇದೇ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಇನ್ನು 2 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ಹಣ ಅಂತ ಹೇಳ್ಬೋದು. ಸೊ ನೋಡಿ ಇಲ್ಲಿ ಈ ಒಂದು 19ನೇ ಕಂತಿನ ಹಣದ ಬಗ್ಗೆ ಆಗಿರಲಿ, ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇಷ್ಟ ಆಗಿತ್ತು ತಿಳಿಸಿದ್ದೀನಿ. ಇಷ್ಟು ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಸಿಗೋಣ. ಲಿಸನ್ ಬಾಯ್ ಬಿಡಿ ಫ್ರೆಂಡ್ಸ್.